ಓಂ ಶಾಸ್ತ್ರೀಯೋನಿತ್ವಾತ್ ಓಂ ಶಾಸ್ತ್ರೀಯೋನಿತ್ವಾಧಿಕರಣ ಮತ್ತು ಶಾಸ್ತ್ರೀಯೋನಿತ್ವಾತ್ ಅನ್ನುವ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಪದ್ಮನಾಭ ತೀರ್ಥರು, ತ್ರಿವಿಕ್ರಮ ಪಂಡಿತರು, ಜಯತೀರ್ಥರು ಇವರೆಲ್ಲರೂ ಕೂಡ ಹೇಳಿದ್ದನ್ನು ನಾವೀಗ ನೋಡಿದ್ದೀವಿ. ಭಾಷ್ಯದ ವಾಕ್ಯಗಳನ್ನು ಸ್ಪಷ್ಟ ಮಾಡಿಕೊಳ್ಳುವ ದೃಷ್ಟಿಯಿಂದ ನಾವೀಗ ಭಾಷ್ಯ ದೀಪಿಕಾವನ್ನು ಕೂಡ ನೋಡಬೇಕು. ಹಿಂದೆ ನಚ ಅನುಮಾನತಃ ಅನ್ಯೇ ನ ಕಲ್ಪನೀಯಾ ಅಂತ ಹೀಗೆ ಮಾತು ಬಂದಿದೆ. ಆಚಾರ್ಯರ ಭಾಷ್ಯದಲ್ಲಿ ಹೀಗೆ ವಾಕ್ಯ ಕೇಳಿ ಬಂದಿತ್ತು, ಅನುಮಾನದಿಂದ ಬೇರೆಯವರನ್ನು ನಾವು ಕಲ್ಪನೆ ಮಾಡಬಾರದು ಅಂತ. ಆ ಅನುಮಾನದಿಂದ ಬೇರೆಯವರನ್ನು ಕಲ್ಪನೆ ಮಾಡಬಾರದು ಅಂದ್ರೆ ಅದು ಹೇಗೆ, ಯಾವ ಅನುಮಾನ ಅಂತ ಈ ಥರ ಪ್ರಶ್ನೆ ಬಂದಾಗ, ವಿಮತಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಇತ್ಯನೇನ ವಿಶ್ವಕರ್ತೃತ್ವ ಸಿದ್ಧವು. ಇದು ಭಾವದೀಪದಲ್ಲಿ ನಾನಿರೋದನ್ನ ಓದ್ತಾ ಇದ್ದೇನೆ. ಈ ವಿಮತ ಎಲ್ಲವೂ ಕೂಡ ಅಂದರೆ ವಿವಾದಕ್ಕೆ ವಿಷಯವಾದ ಜಗತ್ತು ಅದು ಸಕರ್ತೃಕ ಆಗಿದೆ, ಕಾರ್ಯತ್ವಾತ್ ಕಾರ್ಯ ಆಗಿರೋದ್ರಿಂದ ಘಟವತ್ ಅಂತ ಹೀಗೊಂದು ದೃಷ್ಟಾಂತ ಕೊಟ್ಟು ವಿಶ್ವಕ್ಕೊಬ್ಬ ಕರ್ತ ಇದಾನೆ ಸಿದ್ಧ ಆಯಿತು. ಅದಾದ್ಮೇಲೆ ಆ ಕರ್ತ ಯಾರು ಅಂದರೆ ಪ್ರಸಿದ್ಧಿ ಬಲಾತ್ ರುದ್ರಾದಿರೇವ ನ ಕಶ್ಚಿತ್ ವಿಷ್ಣು. ಪ್ರಸಿದ್ಧಿಯ ಬಲದಿಂದ ಅವನನ್ನ ನಾವು ಕರ್ತ ಇದ್ದಾನೆ ಅಂತ ತೀರ್ಮಾನ ಆದ್ಮೇಲೆ ಇರುವ ಕರ್ತ ಯಾರು ಅಂದ್ರೆ ರುದ್ರ ಅಂತಾನೆ ತೀರ್ಮಾನ ಮಾಡಬೇಕು ಅಂತ ಹೀಗೆ ಭಾವದೀಪದಲ್ಲಿ ಆ ಅನುಮಾನ ತೋರಿಸಿದ್ರು. ನಾವು ಅಲ್ಲಿ ಗಮನಿಸಬೇಕಾದ್ದೇನೆಂದ್ರೆ, ನೇರವಾಗಿ ರುದ್ರನನ್ನೇ ಕಾರಣ ಅಂತ ಅನುಮಾನ ಹೇಳಿರಲಿಲ್ಲ. ಜಗತ್ತಿಗೊಂದು ಕಾರಣ ಇದೆ ಅಂತ ತೀರ್ಮಾನ ಮಾಡಿತ್ತು ಆ ಅನುಮಾನ. ಆದರೆ ಆ ಕಾರಣ ಯಾರು ಅಂದ್ರೆ ಪ್ರಸಿದ್ಧಿ ಇರೋದ್ರಿಂದ ರುದ್ರನನ್ನೇ ಕಾರಣ ಅಂತ ಹೇಳಬೇಕು. ಅನುಮಾನೇನ ರುದ್ರಾದೇರಪಿ ಕಾರಣತಾ ಸಾಧನ ಸೌಲಭ್ಯ ಅಂತ ತತ್ವಪ್ರಕಾಶಿಕ ಅದ್ರಲ್ಲಿ ಟೀಕಾವಾಕ್ಯ ಇದೆ. ಅಲ್ಲಿ ಅನುಮಾನ ಅಂದ್ರೆ ಯಾವುದು ಅಂದ್ರೆ ಇದು ಅನುಮಾನ ವಿಶ್ವಂ ಸಕರ್ತೃಕಂ ಕಾರ್ಯತ್ವಾತ್ ಅಂತ ಸ್ಪಷ್ಟವಾಗಿ ಮತ್ತೊಂದ್ಸರಿ ಗಮನಿಸಬೇಕು. ಆ ಅನುಮಾನದಿಂದ ತೀರ್ಮಾನ ಆಗುವುದು ಒಬ್ಬ ಕರ್ತ ಮಾತ್ರ. ಆದ್ರೆ ಕರ್ತ ಯಾರು ಅಂದ್ರೆ ಪ್ರಸಿದ್ಧಿ ಇರೋದ್ರಿಂದ ರುದ್ರಾದಿಗಳನ್ನೇ ಕರ್ತ ಅಂತ ಹೇಳಬೇಕು ಅಂತ ಹೀಗೆ ಬಂದಿತ್ತು. ಜಗನ್ನಾಥ ಯತಿಗಳು ಒಂದು ಅನುಮಾನ ಪ್ರಯೋಗ ಮಾಡ್ತಾರೆ. ಒಂದೇ ಸ್ಟೆಪ್ನಿಂದ ರುದ್ರನೇ ಕರ್ತ ಅಂತ ತೀರ್ಮಾನ ಆಗಬೇಕು ಅನುಮಾನದಿಂದ ಅಂಥ ಒಂದು ಅನುಮಾನ ತೋರಿಸ್ತಾರೆ. ಶಿವ ಜಗಜ್ಜನ್ಮಾದಿಕರ್ತ ಸರ್ವಜ್ಞತ್ವ ವ್ಯತಿರೇಕೇಣ ಯಜ್ಞದತ್ತವತ್ತು ಅಂತ. ಶಿವನು ಜಗತ್ತಿಗೆ ಕರ್ತೃವಾಗಿದ್ದಾನೆ ಯಾಕೆಂದ್ರೆ ಸರ್ವಜ್ಞನಾದ್ದರಿಂದ, ವ್ಯತಿರೇಕೇಣ ಯಜ್ಞದತ್ತವತ್ತು ಅಂತ ಅದಕ್ಕೆ ದೃಷ್ಟಾಂತ. ಈ ವ್ಯತಿರೇಕೇಣ ಮತ್ತು ಅನ್ವಯೇನ ಅಂತ ಹೀಗೆ ಹೇಳ್ತಿರ್ತಾರೆ. ಸ್ವಲ್ಪ ಅದ್ರ ಬಗ್ಗೆ ನಾವು ವಿವರಣೆ ಪಡೆದುಕೊಳ್ಬೇಕು. ಇಲ್ಲಿ ಹೋದರೆ ಪೂರ್ಣವಾಗಿ ನಮ್ಗೆ ಅದು ಗೊತ್ತಾಗೋದಿಲ್ಲ. ಈ ಒಂದು ಅನುಮಾನ ಪ್ರಯೋಗ ಮಾಡಿದಾಗ ಅದಕ್ಕೆ ಅನ್ವಯ ವ್ಯಾಪ್ತಿ ಮತ್ತು ಅನ್ವಯ ದೃಷ್ಟಾಂತ, ಹಾಗೆ ವ್ಯತಿರೇಕ ವ್ಯಾಪ್ತಿ ಮತ್ತು ವ್ಯತಿರೇಕ ದೃಷ್ಟಾಂತ ಅಂತ ಎರಡು ಥರ ಬಂದಿರ್ತದೆ. ಉದಾಹರಣೆಗೆ ಪರ್ವತಃ ಅಗ್ನಿಮಾನ್ ಧೂಮಾತ್, ಧೂಮ ಉಳ್ಳದ್ದಾದ್ರಿಂದ ಪರ್ವತವು ಅಗ್ನಿ ಉಳ್ಳದ್ದಾಗಿದೆ ಅಂತ ಹೀಗೆ ಅನುಮಾನ ಪ್ರಯೋಗ ಮಾಡಿದಾಗ, ಧೂಮ ಇರುವಲ್ಲೆಲ್ಲ ಅಗ್ನಿ ಇದೆ, ಎತ್ತರ ಎತ್ತರ ಧೂಮ ತತ್ರ ತತ್ರ ಅಗ್ನಿ ಅಂತ ಹೇಳಿದಾಗ ಅದಕ್ಕೆ ಅನ್ವಯ ವ್ಯಾಪ್ತಿ ಅಂತಾರೆ. ಹಾಗೆ ಯಥಾ ಮಹಾನಸಃ ಪಾಕಶಾಲೆಯಂತೆ ಅಂತ ದೃಷ್ಟಾಂತ ಕೊಟ್ಟರೆ ಆ ಪಾಕಶಾಲೆಯನ್ನು ಅನ್ವಯ ದೃಷ್ಟಾಂತ ಅಂತ ಕೂಡ ಹೇಳ್ತಾರೆ. ಕೆಲವು ಕಡೆ ಅನ್ವಯ ದೃಷ್ಟಾಂತ ಹೇಳಲಿಕ್ಕೆ ಬರ್ತಿರೋದಿಲ್ಲ. ಆ ಅಂಥ ಸಾಧ್ಯವುಳ್ಳದ್ದು ಅದೊಂದೇ ಪಕ್ಷ ಆಗಿರ್ತದೆ. ಬೇರೆ ಕಡೆಯಲ್ಲೂ ಕೂಡ ಅಂಥ ಸಾಧ್ಯನೇ ಇರೋದಿಲ್ಲ. ಹಾಗೇನು ಮಾಡಬೇಕು ಪ್ರಶ್ನೆ ಬಂದಾಗ ಅದಕ್ಕೆ ವ್ಯತಿರೇಕ ದೃಷ್ಟಾಂತವನ್ನು ಉಪಯೋಗ ಮಾಡ್ತಾರೆ. ಎಲ್ಲಿ ಹೇತು ಇದೆಯೋ ಅಲ್ಲಿ ಸಾಧ್ಯ ಇದ್ದರೆ ಅದು ಅನ್ವಯ ವ್ಯಾಪ್ತಿ, ಅದಕ್ಕೆ ತಕ್ಕಂತೆ ಅನ್ವಯ ದೃಷ್ಟಾಂತನೂ ಹೇಳಬೇಕು. ಎಲ್ಲಿ ಸಾಧ್ಯ ಇಲ್ಲವೋ ಅಲ್ಲಿ ಹೇತು ಇಲ್ಲದೆ ಹೋದರೆ ಅದನ್ನು ವ್ಯತಿರೇಕ ವ್ಯಾಪ್ತಿ ಅಂತಾರೆ. ಅನ್ವಯ ಅಂದರೆ ವಿಧಿ, ವ್ಯತಿರೇಕ ಅಂದರೆ ಅಭಾವ ಅಂತಷ್ಟೇ ಅರ್ಥ. ಅನ್ವಯ ಅಂದರೆ ಭಾವ, ವ್ಯತಿರೇಕ ಅಂದರೆ ಅಭಾವ. ಅಭಾವ ಮುಖವಾದ ವ್ಯಾಪ್ತಿಯೇ ವ್ಯತಿರೇಕ ವ್ಯಾಪ್ತಿ, ಭಾವಮುಖವಾದ ವ್ಯಾಪ್ತಿಯೇ ಅನ್ವಯ ವ್ಯಾಪ್ತಿ. ವ್ಯತಿರೇಕೇಣ ಅಂತಂದರೆ ಎಲ್ಲಿ ಸಾಧ್ಯ ಇಲ್ವೋ ಅಲ್ಲಿ ಹೇತು ಇಲ್ಲ. ಹೇಗೆ ಅಂದರೆ ಒಂದು ಸರೋವರ, ನದಿ ಮೊದಲಾದ ಕಡೆ ಅಲ್ಲಿ ಅಗ್ನಿಯೂ ಇಲ್ಲ, ಧೂಮವೂ ಇಲ್ಲ, ಅದನ್ನು ವ್ಯತಿರೇಕ ವ್ಯಾಪ್ತಿ ಮತ್ತು ವ್ಯತಿರೇಕ ದೃಷ್ಟಾಂತ ಅಂತ ಹೇಳ್ತಿರ್ತಾರೆ. ಈಗಿಲ್ಲಿ ಶಿವನು ಜಗಜ್ಜನ್ಮಾಧಿಕರ್ತೃವಾಗಿದ್ದಾನೆ, ಸರ್ವಜ್ಞನಾಗಿದ್ದರಿಂದ ಅಂತ ಅನುಮಾನ ಪ್ರಯೋಗ ಮಾಡಿದರೆ, ಈ ಅನುಮಾನ ಪ್ರಯೋಗಕ್ಕಿಂತ ಮುಂಚೆ ಸರ್ವಜ್ಞನಾಗಿರುವಂತಹ ಅಂದರೆ ಹೇತು ಉಳ್ಳಂತಹ, ಜಗಜ್ಜನ್ಮಾಧಿಕರ್ತ ಆಗಿರುವಂತಹ ಅಂದರೆ ಸಾಧ್ಯವೂ ಉಳ್ಳಂತಹ ವ್ಯಕ್ತಿ ಯಾರಿದ್ದಾನೆ ಅದು ತೀರ್ಮಾನನೇ ಆಗೋದಿಲ್ಲ. ಈ ಅನುಮಾನ ಪ್ರಯೋಗಕ್ಕಿಂತ ಮುಂಚೆ ಸರ್ವಜ್ಞನಾದಂಥ ವ್ಯಕ್ತಿ ಯಾರು ಅಂತ ತೀರ್ಮಾನ ಆಗಿದ್ದಾನೆ,
ಜಗಜ್ಜನ್ಮಾದಿ ಕರ್ತ ಯಾರು ಅಂತ ತೀರ್ಮಾನ ಆಗಿದ್ದಾನೆ. ಪರ್ವತಃ ಅಗ್ನಿಮಾನ್ ಧೂಮಾತ್ ಎಂಬ ಅನುಮಾನದಲ್ಲಿ ಅಗ್ನಿ ಅನ್ನೋದು ಸಾಧ್ಯ. ಅಗ್ನಿ ಅನ್ನೋದು ಪರ್ವತದಲ್ಲೂ ಇದೆ, ಪಾಕಶಾಲೆಯಲ್ಲೂ ಇರ್ತದೆ, ಯಜ್ಞಶಾಲೆಯಲ್ಲೂ ಇರ್ತದೆ. ಜಗಜ್ಜನ್ಮಾದಿ ಕರ್ತೃತ್ವ ಅನ್ನೋದು ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಮಾತ್ರ ಇರಬೇಕಲ್ಲ. ಆದ್ದರಿಂದ ಇದು ಎಲ್ಲ ಕಡೆ ಇರುವ ಸಾಧ್ಯವೇ ಅಲ್ಲ. ಆದ್ದರಿಂದ ಎಲ್ಲಿ ಹೇತು ಇದೆಯೋ ಅಲ್ಲಿ ಸಾಧ್ಯ ಇದೆ ಅಂತ ಅನುಮಾನ ಪ್ರಯೋಗ ಮಾಡೋ ವ್ಯಾಪ್ತಿ ತೋರಿಸೋ ಬದಲು ಎಲ್ಲಿ ಸಾಧ್ಯ ಇಲ್ಲವೋ ಅಲ್ಲಿ ಹೇತುವೂ ಇಲ್ಲ ಅಂತ ನಿಷೇಧಮುಖವಾದ ವ್ಯಾಪ್ತಿಯನ್ನು ತೋರಿಸಿಬಿಟ್ರೆ, ಮತ್ತು ಅದಕ್ಕೆ ತಕ್ಕಂತೆ ದೃಷ್ಟಾಂತವನ್ನೂ ತೋರಿಸಿದ್ರೆ ಆಗ ಅನ್ವಯ ವ್ಯಾಪ್ತಿಗೆ ಒಂದು ಬಲ ಬರ್ತದೆ, ಅನುಮಾನಕ್ಕೊಂದು ಬಲ ಬರ್ತದೆ ಅಂತ ತಾತ್ಪರ್ಯ. ಅದಕ್ಕೆ ದೃಷ್ಟಾಂತ ಏನು? ಯಜ್ಞದತ್ತನ ದೃಷ್ಟಾಂತ ಕೊಡ್ಬೋದು. ಯಜ್ಞದತ್ತ ಅಂತ ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ಮನುಷ್ಯ, ಅವನು ಈ ಜಗತ್ಕರ್ತಾನೂ ಜಗಜ್ಜನ್ಮಾದಿ ಕರ್ತಾನೂ ಅಲ್ಲ, ಸಾಧ್ಯ ಇಲ್ಲ ಅವನಲ್ಲಿ. ಹಾಗೆ ಸರ್ವಜ್ಞತ್ವ ಅನ್ನುವಂಥ ಹೇತುವೂ ಇಲ್ಲ. ಈ ಅನುಮಾನದಿಂದ ವಿಷ್ಣುವಿಗಿಂತ ಭಿನ್ನರಾದವರು ರುದ್ರಾದಿಗಳು ಜಗಜ್ಜನ್ಮಾದಿ ಕಾರಣರು ಅಂತ ತೀರ್ಮಾನ ಮಾಡಬಹುದು ಅಂತ ಈಗ ಪ್ರಶ್ನೆ. ಈ ಥರ ಪ್ರಶ್ನೆ ಮಾಡಬೇಡಿ ಅಂತ ಮುಂದೆ ಅದಕ್ಕೆ ಶಾಸ್ತ್ರಯೋನಿತ್ವ ಎಂಬ ಸೂತ್ರದಿಂದ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಈ ಶಾಸ್ತ್ರಯೋನಿ ಅಂತಿದೆಯಲ್ಲ, ಶಾಸ್ತ್ರಯೋನಿ ಅಂದರೆ ಶಾಸ್ತ್ರೈಕ ಸಮಧಿಗಮ್ಯ ಅಂತ ಅರ್ಥ, ನಮಗದು ಗೊತ್ತಿದೆ. ಶಾಸ್ತ್ರ ಅಂತಾದ್ಮೇಲೆ ಏಕ ಅನ್ನೋ ಒಂದು ಶಬ್ದವನ್ನು ಅಧ್ಯಾಹಾರ ಮಾಡ್ಕೋಬೇಕು. ಮತ್ತೆ ಯೋನಿ ಅಂತಂದ್ರೆ ಕಾರಣ ಅಂತ ಅರ್ಥ. ಯಾವುದಕ್ಕೆ ಕಾರಣ ಅಂದರೆ ಜ್ಞಾನ ಕಾರಣ ಅಂತ ಅರ್ಥ. ಹೀಗೆ ಯಾವ ಭಗವಂತನಿಗೆ ಶಾಸ್ತ್ರವು ಮಾತ್ರ ಜ್ಞಾನ ಕಾರಣವಾಗಿದೆಯೋ ಅವನು ಶಾಸ್ತ್ರಯೋನಿ, ಅಂದರೆ ಶಾಸ್ತ್ರೈಕ ಜ್ಞಾನ ಕಾರಣ ಅಂತ ಹೀಗೆ ಅರ್ಥ. ಶಾಸ್ತ್ರ ಅಂದರೆ ಶಾಸ್ತ್ರ, ಯೋನಿ ಅಂದರೆ ಕಾರಣ. ಯೋನಿ ಅಂತ ಅನ್ನೋದನ್ನು ಜ್ಞಾನ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕು ಯೋನಿಕ್ಕಿಂತ ಮುಂಚೆ. ಶಾಸ್ತ್ರ ಆದಮೇಲೆ ಏಕ ಅಂತ ಅಧ್ಯಾಹಾರ ಮಾಡ್ಕೋಬೇಕು. ಹೀಗೆ ಜಗನ್ನಾಥಯತಿಗಳು ತಮ್ಮ ಭಾಷ್ಯದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದಕ್ಕವರು ಈ ಅನುವ್ಯಾಖ್ಯಾನದಲ್ಲಿ ಮತ್ತು ಗೀತಾ ಭಾಷ್ಯದಲ್ಲಿ ಹಾಗೆ ಮಹಾಭಾಷ್ಯ ವಾಕ್ಯದಲ್ಲಿ ಎಲ್ಲ ಕಡೆನೂ ಕೂಡ ಹೇಗೆ ಅಧ್ಯಾಹಾರ ಮಾಡ್ಕೋತಾರೆ ಕೆಲವನ್ನ ಅನ್ನೋದನ್ನೆಲ್ಲ ಅವ್ರು ತೋರಿಸಿದ್ದಾರೆ. ನಮಗೆ ಅದೇನೀಗ ಬೇಕಾಗಿಲ್ಲ. ಹೇಗೆ ನಮಗೆ ಬೇಕಾದ್ದನ್ನು ಸಂದರ್ಭೋಚಿತವಾಗಿ ಅಧ್ಯಾಹಾರ ಮಾಡ್ಕೊಳ್ಬಹುದು ಅನ್ನೋದನ್ನು ಅವ್ರು ಪ್ರತಿಪಾದನೆ ಮಾಡಿದ್ದಾರೆ, ಅಷ್ಟು ತಿಳ್ಕೊಂಡು ಸಾಕು. ಭಾಷ್ಯ ದೀಪಿಕಾದಲ್ಲಿ ತಥಾ ಅತ್ರಾಪಿ ನಾನೀಗ ನೋಡ್ತಿರೋ ವಾಕ್ಯ, ಪುರುಷಾತ್ ವಧ ವಿಕಾರ ಸಮೂಹ ತೇನ ಕೃತೇಶು ಇತಿ ಮಹಾಭಾಷ್ಯವಾಕ್ಯೆ ಸಮಾಸ ಮಧ್ಯೆ ತೇನ ಇತಿ ಪದಾಧ್ಯಾಹಾರ. ಅದೊಂದು ವಿಚಿತ್ರ. ಹೇಗೆ ಅಂದರೆ, ಈಗ ಒಂದು ವಾಕ್ಯದಲ್ಲಿ ಏನಾದರೂ ಅಧ್ಯಾಹಾರ ಮಾಡೋದು ಎಲ್ಲ ಕಡೆ ಇದ್ದೇ ಇದೆ. ನಾವೀಗ ಇಲ್ಲಿ ಕೂತ್ಕೊಂಡಿರ್ತೀವಿ, ಬಾಗಿಲು ತೆಗೀತು, ಬಾಗಿಲು ಬಾಗಿಲು ಅಂತೀವಿ. ಆಗ ಬಾಗಿಲು ಅಂತನ್ನುವ ಶಬ್ದ ಕರ್ಮ ಇರೋದ್ರಿಂದ ಹಾಕು ಅಥವಾ ತೆಗಿ ಅಂತ ಅಧ್ಯಾಹಾರ ಮಾಡ್ಕೋಬೇಕು. ಒಂದು ವಾಕ್ಯದಲ್ಲಿ ಅಧ್ಯಾಹಾರ ಮಾಡ್ಕೊಳ್ಳೋದು ಎಲ್ಲ ಭಾಷೆಯಲ್ಲೂ ಎಲ್ಲ ಪ್ರಸಂಗಗಳಲ್ಲೂ ಕೂಡ ಇದ್ದೇ ಇದೆ. ಆದರೆ ಸಮಸ್ಯೆ ಏನು, ಸಮಾಸದ ನಡುವೆ ಒಂದು ಅಧ್ಯಾಹಾರ ಮಾಡ್ಕೊಳ್ಬಹುದಾ? ಈಗ ನೋಡಿ, ಇದು ಶಾಸ್ತ್ರಯೋನಿತ್ವ, ಇದು ಬಹುರೀ ಸಮಾಸ. ಇಂಥ ಸಮಾಸಗಳ ನಡುವೆ ಅಧ್ಯಾಹಾರ ಮಾಡೋದು ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಅವರು ತೋರಿಸಿರೋ ಸಮರ್ಥನೆಗಳವೆಲ್ಲ. ತಥಾ ಅತ್ರಾಪಿ ಶಾಸ್ತ್ರ ಶಬ್ದಾತ್ ಪರಂ ಏಕಶಬ್ದ ಅಧ್ಯಾಹಾರ್ಯ ಯೋನಿ ಶಬ್ದಾತ್ ಪ್ರಾಕ್ ಜ್ಞಾನ ಶಬ್ದಶ್ಚ. ಜ್ಞಾನ ಅಂತ ಹೇಳಿದ್ರೆ ಅಲ್ಲಿ ಜ್ಞಪ್ತಿ ಅಂತಿದೆ. ಹೀಗೆ ಸಮಾಸದ ನಡುವೆನೂ ಕೂಡ ಅದನ್ನು ಅಧ್ಯಾಹಾರ ಮಾಡ್ಕೊಳ್ಬಹುದು ಅಂತ ಅವರು ತೋರಿಸಿಕೊಟ್ಟಿದ್ದಾರೆ. ಹೀಗೆ ಅನೇನ ಜಗತ್ಕಾರಣಂ ಆನುಮಾನಿಕಂ ಅನೇನ ನ ಜಗತ್ಕಾರಣಂ ಆನುಮಾನಿಕಂ. ಜಗತ್ತಿಗೆ ಕಾರಣವಾದ ತತ್ವ ಅದು ಅನುಮಾನದಿಂದ ತಿಳಿಯಲ್ಪಡುವಂಥದ್ದಲ್ಲ. ತಸ್ಯ ಶಾಸ್ತ್ರೈಕ ಸಮಧಿಗಮ್ಯತ್ವಾತ್. ನೋಡಿ, ಜಗತ್ಕಾರಣಂ ಅಂತ ಪಕ್ಷ, ಅದು ನ ಅನುಮಾನಗಮ್ಯಂ. ಯಾಕೆಂದರೆ ನ ಆನುಮಾನಿಕಂ ಅಂದರೆ ಅದು ಅನುಮಾನದಿಂದ ತಿಳಿಯಲ್ಪಡುವಂಥದ್ದಲ್ಲ, ಅದು ಸಾಧ್ಯ. ಶಾಸ್ತ್ರ ಏಕ ಸಮಧಿಗಮ್ಯತ್ವಾತ್, ಏಕ ಶಬ್ದ ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ. ಆಮೇಲೆ ಯೋನಿ ಅಂತಂದರೆ ಜ್ಞಾನ ಕಾರಣ ಅಂತ ಅರ್ಥ. ಶಾಸ್ತ್ರವು ಮಾತ್ರ ಅದಕ್ಕೆ ಜ್ಞಾನಕ್ಕೆ ಕಾರಣ ಅಂತ ಹೀಗೆ ಅದರ ಅರ್ಥ ತೀರ್ಮಾನ ಆಗ್ತದೆ. ಧರ್ಮಾಧಿವತ್ತು, ಧರ್ಮವೇ ಅದಕ್ಕೆ ದೃಷ್ಟಾಂತ. ಅದನ್ನು ನಾವು ಹಿಂದೆ ತತ್ವಪ್ರಕಾಶಕಾದ ಮಾತಿನಲ್ಲಿ ನೋಡಿದ್ದೇವೆ. ಧರ್ಮ ಅಂತನ್ನೋದು ಬೇರೆ ಪ್ರಮಾಣದಿಂದ ಹೇಗೆ ತೀರ್ಮಾನ ಆಗೋದಿಲ್ವೋ, ಅತೀಂದ್ರಿಯವಾದ್ದರಿಂದ ಅನುಮಾನ ಪ್ರಮಾಣದಿಂದ ತೀರ್ಮಾನ ಆಗೋದಿಲ್ವೋ, ಹಾಗೆ ಭಗವಂತನು ಕೂಡ ಅತೀಂದ್ರಿಯ ಪ್ರಮಾಣದಿಂದ, ಜಗತ್ಕಾರಣನಾದ ಭಗವಂತನು ಕೂಡ ಅತೀಂದ್ರಿಯ ಪ್ರಮಾಣದಿಂದ ತೀರ್ಮಾನ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ.
ಶಾಸ್ತ್ರಂ ಅಂದರೆ ಋಗಾದಿ ರೂಪಂ ಶಾಸ್ತ್ರಂ. ಋಕ್ ಯಜುರ್ವೇದ ಮೊದಲಾದ ವೇದಗಳು, ಭಾರತ ಪುರಾಣಾದಿಗಳು ಮೊದಲಾದ ಶಾಸ್ತ್ರವು. ಏಕ ಅಂದರೆ ಏಕಂ ಅಂದರೆ ಅಸಹಾಯಂ. ಶಾಸ್ತ್ರಂ ಚ ತತ್ ಏಕಂ ಚ ಶಾಸ್ತ್ರೈಕಂ. ಏಕ ಅನ್ನೋ ಶಬ್ದಕ್ಕೆ ಅಸಹಾಯ, ಇತರ ಬೆಂಬಲವಿಲ್ಲದೆ ಅಂತ ಅರ್ಥ. ಮತ್ತೆ ಕಾರಣಂ ಅಂತಿದೆ. ಕಾರಣ ಅಂತ ಅನ್ನೋದಕ್ಕೆ ಜ್ಞಪ್ತಿ ಯೋನಿಹಿ ಅಂದರೆ ಜ್ಞಾನ ಯೋನಿಹಿ, ಜ್ಞಾನಸ್ಯ ಯೋನಿಹಿ ಜ್ಞಾನಯೋನಿಹಿ, ಅದಕ್ಕರ್ಥ ಜ್ಞಪ್ತಿ ಕಾರಣಂ. ಯಸ್ಯ ಋಗಾದಿ ರೂಪಂ ಶಾಸ್ತ್ರಮೇವ ಜ್ಞಾನಯೋನಿಹಿ ತತ್ ಶಾಸ್ತ್ರಯೋನಿ. ಶಾಸ್ತ್ರಯೋನಿ ಭಾವ ಶಾಸ್ತ್ರಯೋನಿತ್ವಂ, ತಸ್ಮಾತ್ ಶಾಸ್ತ್ರಯೋನಿತ್ವಾತ್ ಅಂತ ಹೀಗಾದ್ರೆ ಅರ್ಥ. ಹೊರಟು ಈ ಶಾಸ್ತ್ರಯೋನಿ ಅಂತ ಈ ಶಬ್ದ ಇದೆಯಲ್ಲ, ಯೋನಿ ಅಂದರೆ ಕಾರಣ ಅಂತ ಅರ್ಥ. ನಾನು ಯಾವಾಗಿಂದನೂ ಈ ಸೂತ್ರ ನಾನು ನೋಡಿದಾಗಿಂದ್ರು, ಎಷ್ಟೋ ವರ್ಷಗಳಿದ್ರು ಯೋನಿ ಅಂತಲೇ ಯಾಕೆ ಶಬ್ದ ಪ್ರಯೋಗ ಮಾಡಿದ್ದಾರೆ, ಇದೇನೋ ವಿಚಿತ್ರವಾಗಿದೆಯಲ್ಲ ಅಂತ ನಾನು ಕೂಡ ಅದನ್ನ ಸ್ವಲ್ಪ ಗಮನಿಸ್ತಾ ಇದ್ದೆ. ಯೋನಿ ಅಂದರೆ ಕಾರಣ ಅಂತ ಅರ್ಥ, ಅದು ಒಪ್ಪಬೇಕಾದದ್ದೇ. ಆದರೆ ಯಾವುದಕ್ಕೆ ಕಾರಣ ಅಂದರೆ ಉತ್ಪತ್ತಿಗೂ ಕಾರಣ ಆಗಬಹುದು, ಜ್ಞಾನಕ್ಕೂ ಕಾರಣ ಆಗಬಹುದು. ಇಲ್ಲಿ ಜ್ಞಾನಕ್ಕೆ ಕಾರಣ ಅಂತ ಅರ್ಥ ಇಟ್ಕೊಂಡಿದ್ದಾರೆ, ಅದು ನಮ್ಗೆ ಅದಕ್ಕೆ ಸ್ಪಷ್ಟ ಆಗಿದೆ. ಈ ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಗೀತಾದಲ್ಲಿದೆಯಲ್ಲ, ಅಲ್ಲಿ ಯೋನಿ ಅಂತ ಅನ್ನೋದನ್ನು ವಿಚಾರ ಮಾಡುವಾಗ, ಮತ್ತೆ ಇನ್ನೊಂದು ಕಡೆ ಗೀತಾದಲ್ಲಿ ಮಮ ಯೋನಿರ್ಮಹದ್ ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ. ಎಲ್ಲಿಯೇ ಯಾವುದೇ ಒಂದು ಸಂತಾನ ಹುಟ್ಟಿದ್ರು ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಬ್ರಹ್ಮ ಅಂದರೆ ಲಕ್ಷ್ಮೀದೇವಿಯೇ ಮಹದ್ಯೋನಿ, ಅವಳು ತಾಯಿ. ಮತ್ತು ಅಹಂ ಬೀಜಪ್ರದಃ ಪಿತಾ, ನಾನು ಅದಕ್ಕೆ ತಂದೆ ಅಂತ ಬಂದಿದೆ. ಆಮೇಲೆ ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಂ ತಥೋ ಭವತಿ ಭಾರತ ಅಂತ ಮತ್ತೊಂದು ಕಡೆ ಗೀತಾದಲ್ಲಿದೆ. ಮಮ ಯೋನಿ ಮಹದ್ ಬ್ರಹ್ಮ ಅಂತ ಹೇಳಿದಾಗ ಅಲ್ಲಿ ನನ್ನ ಪತ್ನಿ ಅಂತ ಅರ್ಥ, ಇನ್ನು ಗಮನಿಸ್ಬೇಕು. ತಾಸಾಂ ಬ್ರಹ್ಮ ಮಹದ್ಯೋನಿ ಅಂತ ಹೇಳಿದಾಗ ಅಲ್ಲಿ ತಾಯಿ ಅಂತ ಅರ್ಥ, ನಾನು ತಂದೆ ಅಂತ ಅರ್ಥ. ಇಲ್ಲಿ ಮಮ ಯೋನಿ ಮಹದ್ ಬ್ರಹ್ಮ, ಲಕ್ಷ್ಮೀದೇವಿಯು ನನಗೆ ಯೋನಿ ಅಂದರೆ ನನ್ನ ಪತ್ನಿ ಅಂತ ಅರ್ಥ. ಅವಳಲ್ಲಿ ನಾನು ಗರ್ಭಾಧಾನ ಮಾಡ್ತೀನಿ, ಮುಂದೆ ಈ ಜಗತ್ತೆಲ್ಲವೂ ಉತ್ಪತ್ತಿಯನ್ನು ಕಾಣುತ್ತದೆ ಅಂತ ಬಂದಿದೆ. ಆಮೇಲೆ ಈ ಯೋನಿ ಅನ್ನೋ ಶಬ್ದ ಹೀಗೆ ಒಂದು 2-3 ಕಡೆ, ಒಂದು ಕಡೆ ನಾವೀಗ ಹೆಂಡತಿ ಅಂತ ಅರ್ಥದಲ್ಲಿ ಬಂದದ್ದು, ಇನ್ನೊಂದು ಕಡೆ ತಾಯಿ ಅಂತ ಅರ್ಥದಲ್ಲಿ ಬಂದದ್ದನ್ನು ತೋರಿಸಿದೆ ನಾನು ನಿಮಗೆ. ಪಾಪಯೋನಯ ಅಂತ ಕೆಲವು ಕಡೆ ಶಬ್ದ ಬಂದಿದೆ. ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಹ ಏಪಿ ಸ್ಯು ಪಾಪಯೋನಯ ಅಂತ. ಪಾಪಯೋನಯ ಅಂದರೆ ಪಾಪವೇ ಕಾರಣವಾಗಿ ಉಳ್ಳವರು, ಪಾಪದಿಂದಾಗಿ ಆ ಒಂದು ನಿರ್ದಿಷ್ಟ ಜನ್ಮವನ್ನು ಪಡೆದವರು. ಪಾಪಂ ಯೋನಿಹಿ ಯೇಷಾಂತೆ ಪಾಪಯೋನಯ. ಅಂಥ ಪಾಪದಿಂದ ಯಾವುದಾದ್ರೂ ನಿಕೃಷ್ಟವಾದ ಜನ್ಮವನ್ನು ಪಡೆದವರು ಕೂಡ ಸದ್ಗತಿಯನ್ನು ಪಡಿತಾರೆ. ಇನ್ನು ಧ್ಯಾನ ಮಾಡುವವರು, ಸನ್ಮಾರ್ಗದಲ್ಲಿರುವವರು ಸದ್ಗತಿಯನ್ನು ಪಡಿತಾರೆ ಅಂತ ಏನು ಹೇಳಬೇಕಾಗಿದೆ? ಅದು ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಹ ಅನ್ನೋಲ್ಲಿ ಬಂದಿರುವಂಥ ಪಾಪಯೋನಿ ಅನ್ನುವಂಥ ಶಬ್ದ. ಹೀಗೆ ಒಂದು ಕಡೆ ಪಾಪಯೋನಿ ಅಂದರೆ ಪಾಪವೇ ಕಾರಣ ಅನ್ನೋ ಅರ್ಥ ತೋರಿಸಿದೆ. ಒಂದು ಕಡೆ ತಾಯಿ ಅಂತ ಅರ್ಥ, ಇನ್ನೊಂದು ಕಡೆ ಹೆಂಡತಿ ಅಂತ ಅರ್ಥ. ಸ್ವಾರಸ್ಯ ಅಂದರೆ ಇದು ನಮ್ಮ ಕೋಶದಲ್ಲಿ ಸಿಗ್ತದೆ, ಇರೋದಿಲ್ಲ ಅಂತಲ್ಲ. ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಶಬ್ದ ನಿರ್ಣಯ ಅಂತ ಒಂದನ್ನು ಉಲ್ಲೇಖ ಮಾಡ್ತಾರೆ. ಯೋನಿರ್ ಭಾರ್ಯ ತಥಾ ಸ್ಥಾನಂ ಯೋನಿ ಕಾರಣಮೇವಚ, 3 ಅರ್ಥಗಳನ್ನು ಸಂಗ್ರಹ ಮಾಡಿದ್ದಾರೆ. ಯೋನಿ ಶಬ್ದಕ್ಕೆ ಭಾರ್ಯ ಅಂತ ಅರ್ಥ ಇದೆ, ಆಮೇಲೆ ಸ್ಥಾನ ಅಂತ ಅರ್ಥ ಇದೆ, ಮತ್ತು ಯೋನಿ ಕಾರಣಮೇವಚ. ಅಲ್ಲಿ ನೋಡಿ, ಭಾರ್ಯ ಅಂದರೆ ಹೆಂಡತಿ, ಕಾರಣ ಅಂದರೆ ಅದು ಕಾರಣ ಅಂತ ಅರ್ಥ. ಯಾವುದೇ ಜನರಲ್ ಕಾರಣನೂ ಆಗ್ಬೋದು. ಪಾಪ ಯೋನಿ ಅಂದರೆ ಅದು ಪಾಪಕ್ಕೆ ಕಾರಣ ಅಂತ ಅರ್ಥ. ಸ್ಥಾನಂ ಅಂತಿದೆಯಲ್ಲ, ಇದು ಉಪಸ್ಥೇಂದ್ರಿಯ, ಸ್ತ್ರೀ ಉಪಸ್ಥೇಂದ್ರಿಯಕ್ಕೆ ಯೋನಿ ಅಂತ ಕರೀತಾರೆ. ಈ 3 ಅರ್ಥಗಳನ್ನು ಸಂಗ್ರಹ ಮಾಡಿದ್ದಾರೆ. ಈ ನೋಡಿ, ಶಾಸ್ತ್ರ ಯೋನಿ ಶಬ್ದ ಇದೆಯಲ್ಲ, ಅದನ್ನ ಈ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಕೊಟ್ಟ ಶಬ್ದ ನಿರ್ಣಯದ ಜೊತೆಗೆ ನಾನು ಆಲೋಚನೆ ಮಾಡಿದಾಗ ಹೀಗೊಂದು ಅರ್ಥ ನನಗೆ ತಿಳಿಯಿತು. ಈ ಶಾಸ್ತ್ರವೇ ಭಗವಂತನಿಗೆ ಕಾರಣ ಅಂತ ಬಂತಲ್ಲ, ಅಲ್ಲಿ ಕಾರಣ ಅಂದರೆ ಮೊದಲನೇದಾಗಿ ಈ ಒಂದು ಹೆಂಡತಿ ಅಂತ ಅರ್ಥ ಇದೆ, ಇನ್ನೊಂದು ಕಾರಣ ಅಂತ ಅರ್ಥ ಇದೆ. ಈಗ ತಾಸಾಂ ಬ್ರಹ್ಮ ಮಹದ್ಯೋನಿ ಅಂತ ಬಂತಲ್ಲ, ಅದೆಲ್ಲದಕ್ಕೂ ಕೂಡ ಲಕ್ಷ್ಮೀದೇವಿಯು ಕಾರಣಳು. ಜಗತ್ತಿನ ಎಲ್ಲ ಜೀವಿಗಳಿಗೂ ಕೂಡ ಲಕ್ಷ್ಮೀದೇವಿ ತಾಯಿ, ನಾನು ಅವಳಿಗೆ ತಂದೆ ಅಂತ ಬಂತಲ್ಲ. ಇಲ್ಲಿ ಶಾಸ್ತ್ರಯೋನಿ ಅಂತಂದರೆ
ಶಾಸ್ತ್ರ ಅಂದರೆ ಋಗಾದಿ ರೂಪವಾದ ಶಾಸ್ತ್ರ, ಅದು ಭಗವಂತನಿಗೆ ಜ್ಞಾನ ಕಾರಣ ಅಂತ ಇಷ್ಟು ಅರ್ಥ ಬಂತು. ಅದು ಆ ಅರ್ಥದ ಬಗ್ಗೆ ಏನು ತಕರಾರಿಲ್ಲ, ಚೆನ್ನಾಗೇ ಇದೆ ಅರ್ಥ, ದೊಡ್ಡವರು ಹೇಳಿದ ಅರ್ಥ. ಇಲ್ಲಿ ಕೇವಲ ಜಡವಾದ ಶಾಸ್ತ್ರವನ್ನು ನಾವು ಇಟ್ಕೊಳ್ಬಾರ್ದು ಅಂತ ಅನ್ನಿಸ್ತು ನನಗೆ. ಶಾಸ್ತ್ರ ಯೋನಿತ್ವಾತ್ ಅಂತ ಸೂತ್ರವನ್ನು ವೇದವ್ಯಾಸರು ಯೋನಿನ್ ಶಬ್ದ ಪ್ರಯೋಗ ಮಾಡುವ ಮೂಲಕ ಶಾಸ್ತ್ರ ಅಂದರೆ ಕೇವಲ ಜಡವಾದ ಶಾಸ್ತ್ರವನ್ನು ಇಟ್ಕೋಬೇಡಿ, ಚೇತನ ಶಾಸ್ತ್ರವಿದೆ ಅದನ್ನು ತಿಳ್ಕೊಳ್ಳಿ. ಅಂದ್ರೇನು? ಶಾಸ್ತ್ರದ ಅಭಿಮಾನಿನಿಯಾದಂಥ ಸರಸ್ವತಿ ದೇವಿಯನ್ನು, ಭಾರತೀ ದೇವಿಯನ್ನು ಇಟ್ಕೊಳ್ಳಿ ಅಂತ ಸೂಚನೆ ಮಾಡ್ತಿದ್ದಾರೆ. ಮತ್ತು ಇದು ಹೇಗೆ, ಇದಕ್ಕೇನು ಹೊಂದಾಣಿಕೆ, ಅದೇನು ಸಮರ್ಥನೆ ನಿಮ್ಮದು ಅಂತ ಕೇಳುವವರಿಗೆ ಜಿಜ್ಞಾಸೆ ಬರ್ಬೋದು. ಅದಕ್ಕೆ ಐತರಿಯ ಉಪನಿಷತ್ನಲ್ಲಿ ಹೀಗಿದೆ: ತಮ್ ಮಾತಾ ರೇಢಿ ಸವು ರೇಢಿ ಮಾತರಂ ಅಂತ. ವಾಗ್ವೈ ಮಾತಾ ಪ್ರಾಣಃ ಪುತ್ರ, ಇದು ಐತರಿಯ ಉಪನಿಷತ್ತು. ಪ್ರಾಣ ಅಂದರೆ ಅಲ್ಲಿ ಮುಖ್ಯ ಪ್ರಾಣ ಅಲ್ಲ, ಭಗವಂತ. ಆ ಭಗವಂತನೇ ಮಗ. ತಾಯಿ ಯಾರು ಅಂದರೆ ವಾಗ್ವೈ ಮಾತಾ. ವಾಕ್ ಅಂದರೆ ಯಾರು? ಮಾತಿನ ಅಭಿಮಾನಿನಿಯಾದ, ಶಾಸ್ತ್ರದ ಅಭಿಮಾನಿನಿಯಾದಂತಹ ಸರಸ್ವತಿ ಮತ್ತು ಭಾರತೀಯರು ತಾಯಿ ಅಂತ ಬಂದಿದೆ. ಮತ್ತು ಭಗವಂತನೇ ಮಗ. ತಮ್ಮ ಮಾತಾ ರೇಢಿ, ಅದೊಂದು ವಿಚಿತ್ರವಾದ ಶಬ್ದ. ಅದನ್ನ ಸರಿಯಾಗಿ ಬರೀಲಿಕ್ಕೆ ನಮ್ಗೆ ಸಂಸ್ಕೃತದಲ್ಲಿ ಶಬ್ದವೂ ಇಲ್ಲ ಅಂತಾರೆ ಬನ್ನಂಜಿ ಗೋವಿಂದಾಚಾರ್ಯ. ರೇಳಿ ಅಂತಿರ್ತದೆ, ಅದನ್ನ ಳ ತುಳಸಿ ದಳ ಅಂತಲ್ಲಿ ಹೇಗೆ ಹೇಳ್ತೀವಲ್ಲ ಆ ಥರ ಳನೂ ಉಚ್ಚಾರ ಮಾಡಬಾರ್ದು. ಇನ್ನು ಟ ಠ ಡ ಢ ಇದೆಯಲ್ಲ, ರೇಢಿ, ಅದನ್ನೂ ಅಲ್ಲ. ಢ ಮತ್ತು ಳಗಳ ನಡುವೆ ರೇಳಿ ಅಂತ ಹೀಗೆ ಉಚ್ಚಾರ ಮಾಡಬೇಕು. ಅದೊಂದು ವೈದಿಕ ವ್ಯಂಜನಾಕ್ಷರ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಅದು ಆ ಕಡೆ ಇರಲಿ. ತಮ್ಮ ಮಾತಾ ರೇಳಿ, ತಾಯಿಯಾದ ಸರಸ್ವತಿ ಭಾರತೀಯರು ಆ ಮಗನಾದ ಭಗವಂತನನ್ನು ನೋಡಿ ಹಿಗ್ಗುತ್ತಾರಂತೆ, ಸಂತೋಷ ಪಡ್ತಾರಂತೆ. ತಾಯಿಯಾದವಳು ತನ್ನ ತೊಡೆ ಮೇಲೆ ಮಲಗಿರುವ ಮಗುವನ್ನು ನೋಡಿ ಹೇಗೆ ಸಂತೋಷ ಪಡ್ತಾಳೋ ಹಾಗೆ. ಸೌ ರೇಳಿ ಮಾತರಂ, ಆ ಮಗುವು ಕೂಡ ತಾಯಿ ತೊಡೆ ಮೇಲೆ ಕೂತ್ಕೊಂಡು ಕೇಕೆ ಹಾಕ್ತಿರ್ತದಲ್ಲ, ಹಾಗೆ ಇವನು ಕೂಡ ಆ ಭಗವಂತನೂ ಕೂಡ ಮಗನಾಗಿ ತಾಯಿಯಾದ ಸರಸ್ವತಿ ಅಥವಾ ಭಾರತೀಯರ ತೊಡೆ ಮೇಲೆ ಕೂತ್ಕೊಂಡು ನಾನು ಹೇಳಿದ್ದಷ್ಟೆ. ಅವ್ರು ನೋಡಿ ಇವನು ಹಿಗ್ಗುತ್ತಾನೆ, ರೇಳಿ ಅಂತದು ಶಬ್ದ ಇರೋದಲ್ಲಿ. ಇಲ್ಲಿ ಆ ಭಾಷ್ಯದಲ್ಲಿ ಪಂಚಾಲಚಂಡೋ ವಾಚಂತು ಬ್ರಹ್ಮಾಣೀಂ ಹಿ ಸರಸ್ವತೀಂ, ಪಂಚಾಲಚಂಡ ಅಂತ ಒಬ್ಬ ಋಷಿ, ಅವನು ಸರಸ್ವತಿ ದೇವಿಯನ್ನ ಭಗವಂತನ ತಾಯಿ ಅಂತ ಉಪಾಸನೆ ಮಾಡ್ತಾನೆ, ಮತ್ತು ಆ ಭಗವಂತನನ್ನು ಅವಳು ಮಗ ಅಂತ ಉಪಾಸನೆ ಮಾಡ್ತಾನೆ. ಯಾಕೆಂದ್ರೆ ವೇದೈಹಿ ವೇದ್ಯತೆ ಸೋಯಂ ಸಾಚ ವೇದಾಭಿಮಾನಿನಿ, ಆ ಭಗವಂತ ವೇದದಿಂದ ವ್ಯಕ್ತನಾಗ್ತಾನೆ, ಮತ್ತೆ ಸರಸ್ವತಿ ದೇವಿ ವೇದದ ಅಭಿಮಾನಿ ಆಗಿದ್ದಾಳೆ. ಹಿಂದೆ ನಾನು ಇದನ್ನ ಮಹಾಭಾರತ ಪ್ರವಚನದಲ್ಲಿ ಒಂದು 2-3 ಕಡೆ ಹೇಳಿದ್ದೆ. ಚತುರ್ಮುಖ ಬ್ರಹ್ಮ ಭಗವಂತನಿಗೆ ತಂದೆ ಅಂತೆ. ಎಸ್ತಾ ಬಿಜಾನಾತ್ ಸ ಪಿತುಷ್ಪಿತಾ ಸತ್ ಅಂತ ಒಂದ್ ಕಡೆ ಋಗ್ವೇದದಲ್ಲೇ ಬಂದಿದೆ. ಅವನ್ ಹೇಗೆ ತಂದೆ? ಮಗ ಅಲ್ವಾ? ಚತುರ್ಮುಖ ಬ್ರಹ್ಮ ಭಗವಂತನ ಮಗ ಅಲ್ವಾ? ತಂದೆ ಹೇಗೆ ಅಂತ ಪ್ರಶ್ನೆ ಬಂದ್ರೆ, ತಂದೆ ಕೆಲಸ ಏನು ನಮ್ಗಿದೆಲ್ಲ ಗೊತ್ತಿದೆ. ತಂದೆ ಕೆಲಸ ಮತ್ತು ತಾಯಿ ಕೆಲಸ ಮಗುವನ್ನ ಹುಟ್ಟಿಸುವುದಲ್ಲ. ಪೂರ್ಣವಾಗಿ ಯಾರು ಕೂಡ ಮಗುವನ್ನು ಹುಟ್ಟಿಸೋದಿಲ್ಲ. ಮಗು ಅಂದ್ರೆ ಒಳಗಿನ ಚೇತನವನ್ನು ಯಾರು ಹುಟ್ಟಿಸೋದಿಲ್ಲ. ಅವ್ರು ಹುಟ್ಟಿಸುವುದು ದೇಹವನ್ನು ಮಾತ್ರ. ಆ ಚೇತನಕ್ಕೆ ದೇಹದ ಮೂಲಕ ಒಂದು ಆವಿಷ್ಕಾರವನ್ನ ಜಗತ್ತಿಗೆ ಬೆಳಕಿಗೆ ತರ್ತಾರೆ ಆ ಮಗುವನ್ನು. ಇಷ್ಟೇ ತಂದೆ ತಾಯಿ ಕೆಲಸ, ಇಷ್ಟೇ. ಮತ್ತು ಹಾಗಿದ್ಮೇಲೆ ಚತುರ್ಮುಖ ಸರಸ್ವತಿಯವರು ಕೂಡ ಅವಳು ವೇದಾಭಿಮಾನಿನಿ, ಅವನು ವೇದದ ಅರ್ಥರೂಪ. ಅವರಿಬ್ರು ಕೂಡ ಮಾಡುವುದೇನನ್ನ ಈ ಜಗತ್ತಿಗೆ ಭಗವಂತನ ಬೆಳಕಿಗೆ ತರ್ತಾರೆ. ಅದಕ್ಕೆ ಜಗತ್ಪ್ರೀತವಾದ ಪರಮಾತ್ಮನಿಗೂ ಅವನ ತಂದೆ ಅಂತ ಋಗ್ವೇದದಲ್ಲಿ ಬಂದಿದೆ. ಆಮೇಲೆ ಅವಳು ಕೂಡ ಅವನ ತಾಯಿ ಅಂತ ಹೀಗೆ ಬಂದಿದೆ. ಪ್ರಶ್ನೆ ಬಂತು ಅಂತ ಹೇಳ್ತೇನೆ. ಕುವಿದ್ಭೃ ಷಣ್ಯಂತೀಭ್ಯ ಪುರಾನೋ ಗರ್ಭ ಬಾದಧಾತ್ ಯಾ ಶುಕ್ರಂ ದೂಹತೆ ಪಯಾಹ ಅಂತ. ಈ ಪವಮಾನರು ಅಂದ್ರೆ ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ ಮತ್ತು ಋಜುಗಣಸ್ಥರಾದವರು, ಇಲ್ಲ ಅಲ್ಲಿ ಬಹುವಚನ ಇಲ್ಲ, ಏಕವಚನನೇ ಇದೆ. ಪುನಾನೋ ಗರ್ಭಮಾದಧತ್, ಅವನು ತನ್ನ ಪತ್ನಿಯಲ್ಲಿ ಸರಸ್ವತಿ ದೇವಿಯಲ್ಲಿ ಗರ್ಭವನ್ನಿಟ್ಟ. ಯಾ ಶುಕ್ರಂ ದುಹತೆ ಪಯಃ, ಆ ಒಂದು ವೃಷಭ ಗೋವಿನ ಗರ್ಭದಲ್ಲಿ ಗರ್ಭಾಧಾನ ಮಾಡಿದರೆ ಮುಂದೆ ಅದು ಹಾಲು ಕೊಡ್ತದೆ ಅಂತ ಅಲ್ಲಿರೋದು. ಅಲ್ಲಿ ಚತುರ್ಮುಖ ಬ್ರಹ್ಮ ಅದು ಪವಮಾನ ಸೂಕ್ತ ಆದ್ರಿಂದ ಅವನು ತನ್ನ ಪತ್ನಿಯ ಗರ್ಭದಲ್ಲಿ ಗರ್ಭವನ್ನಿಟ್ಟ ಅಂದ್ರೆ ತನ್ನ ಪತ್ನಿಯಾದ ಸರಸ್ವತಿಗೆ ಅವನು ತತ್ವೋಪದೇಶ ಮಾಡಿದ. ಅವಳು ಜಗತ್ತಿಗೆ ಶುಕ್ರಂ ದುಹತೆ ಪಯಃ,
ಹಾಲೆಂಬ ತತ್ವಜ್ಞಾನವನ್ನು ಕೊಡ್ತಾಳೆ, ತತ್ವಜ್ಞಾನವೆಂಬ ಹಾಲನ್ನು ಕೊಡ್ತಾಳೆ ಅಂತ ಅದರ ಅರ್ಥ. ಅಂದರೆ ಸರಸ್ವತಿ ಮತ್ತು ಚತುರ್ಮುಖ ಬ್ರಹ್ಮರನ್ನ ಪತ್ನಿಯರು ಅಂತ ಹೇಳಿ ಅದರಲ್ಲಿ ಅವಳು ಜಗತ್ತಿಗೆ ತತ್ವಜ್ಞಾನವೆಂಬ ಹಾಲನ್ನು ಕೊಡ್ತಾಳೆ ಅಂತ ಬಂದಿರೋದನ್ನ ನೆನಪು ಮಾಡಿಕೊಂಡೆ ಅಷ್ಟೆ. ಪುತ್ರವತ್ ಉಪಚರ್ಯತೆ, ಹೀಗೆ ಪರಮಾತ್ಮ ಸರಸ್ವತೀ ದೇವಿಗೆ ಪುತ್ರ ಎಂಬುದಾಗಿ ಔಪಚಾರಿಕವಾಗಿ ಕರೆಯಲ್ಪಡ್ತಾನೆ. ಅವಳು ಇವನನ್ನು ಹೆರುವ ಮೂಲಕ ಅಲ್ಲ, ಸ್ವಯಂ ಚತುರ್ಮುಖ ಬ್ರಹ್ಮ ಪರಮಾತ್ಮನ ನಾಭಿಕಮಲದಿಂದ ಹುಟ್ಟಿದವನಾದ್ರಿಂದ ಮಗನೇ, ಅದಿಲ್ಲ ಅಂತಲ್ಲ. ಆದರೆ ಪರಮಾತ್ಮನನ್ನು ಜಗತ್ತಿಗೆ ಬೆಳಕಿಗೆ ತಂದಿರುವುದರಿಂದ ಈ ಚತುರ್ಮುಖ ಬ್ರಹ್ಮ ಅವನಿಗೆ ತಂದೆಯಂತೆ ಅಂತ ಔಪಚಾರಿಕ. ಹಾಗೆ ಅವಳು ಕೂಡ ವೇದೈಹಿ ವೆಜ್ಜತೆ, ವೇದಾಭಿಮಾನಿನಿ ಆದ್ರಿಂದ ಅವಳು ಇವನನ್ನು ಬೆಳಕಿಗೆ ತರುವುದರಿಂದ ಅವಳು ತಾಯಿ ಅಂತ. ಹಾಗಾದ್ರೆ ನೋಡಿ, ಇಲ್ಲಿ ಕಾರಣ ಅಂತಂದ್ರೆ ನಮ್ಮ ತಾಯಿ ನಮ್ಮನ್ನು ಹೇಗೆ ಬೆಳಕಿಗೆ ತಂದಿರ್ತಾರೋ ಹಾಗೆ ಭಗವಂತನನ್ನು ಕೂಡ ಆ ವೇದಾಭಿಮಾನಿನಿಯಾದ ಸರಸ್ವತಿ ದೇವಿ, ಶಾಸ್ತ್ರ ಅಂದ್ರೆ ಅದು ಶಾಸ್ತ್ರಾಭಿಮಾನಿನಿಯಾದ ಸರಸ್ವತಿ ದೇವಿ ಅವನಿಗೆ ಯೋನಿಯಾಗಿ ಅಂದ್ರೆ ಜ್ಞಾನ ಕಾರಣಳಾಗಿ ಅವನನ್ನು ಬೆಳಕಿಗೆ ತಂದಿದ್ದಾಳೆ. ತಾಸಾಂ ಬ್ರಹ್ಮ ಮಹದ್ಯೋನಿಹಿ ಅಂತ ಭಗವದ್ಗೀತಾ ಹೇಳಿದೆಯಲ್ಲ, ಅಲ್ಲಿ ತಾಯಿ ಅಂತ ಅರ್ಥ. ತಾಯಿ ಅಂತನೋಲ್ಲಿ ಅದೇ ಥರನೇ ಇಲ್ಲೂ ಕೂಡ ತಾಯಿ ಅಂತ ಅರ್ಥ. ಲಕ್ಷ್ಮೀದೇವಿ ಹೇಗೆ ಜಗತ್ತಿಗೆಲ್ಲದಕ್ಕೂ ತಾಯಿಯೋ ಹಾಗೆ ಭಗವಂತನಿಗೆ ತಾಯಿ ಈ ಸರಸ್ವತಿ ದೇವಿ. ಆದ್ರಿಂದ ಶಾಸ್ತ್ರಾಭಿಮಾನಿನಿಯಾದಂತಹ ಸರಸ್ವತಿಯನ್ನೇ ತಾಯಿಯಾಗಿ ಹೊಂದಿರುವವನು. ಅದಕ್ಕಾಗಿ ಯೋನಿಯನ್ನು ಶಬ್ದ ಪ್ರಯೋಗ ಮಾಡಿದ್ದಾರೆ. ಇಲ್ಲದೆ ಹೋದ್ರೆ ಅವರು ಜ್ಞಪ್ತಿ ಕಾರಣತ್ವ ಅಥವಾ ಶಾಸ್ತ್ರೀಕ ಸಮಿತಿಗಮ್ಯತ್ವ ಅಂತ ಹೀಗೆಲ್ಲ ಶಬ್ದ ಪ್ರಯೋಗ ಮಾಡಬಹುದಿತ್ತು. ಯೋನಿ ಎಂಬ ಶಬ್ದದಿಂದ ತಾಯಿ ಅಂತ ಅರ್ಥ ಅವ್ರಿಗೆ ಬರಬೇಕಾಗಿದೆ. ಆಮೇಲೆ ಯೋನಿ ಎಂಬ ಶಬ್ದದಿಂದ ಭಾರ್ಯ ಅಂತನೂ ಅರ್ಥ ಬರಬೇಕಾಗಿದೆ. ಅದು ಹೇಗೆ ಅಂದ್ರೆ, ಈಗ ಶಾಸ್ತ್ರವೇ ಕಾರಣವಾಗಿ ಉಳ್ಳವನು ಭಗವಂತ ಅಂತ ನಾವು ಬಹುರಿ ಸಮಾಸ ನೋಡಿದ್ವಿ. ಇನ್ನ ಆ ಲಕ್ಷ್ಮೀದೇವಿ ಏನಿದ್ದಾಳಲ್ಲ, ಶಾಸ್ತ್ರಂ ಅಂದ್ರೆ, ಈಗ ನಾವು ಹಿಂದೆ ಶಾಸ್ತ್ರಂ ಅಂದ್ರೆ ಶಾಸ್ತ್ರಾಭಿಮಾನಿನಿ ಅಂತ ಸರಸ್ವತಿ ಅಂತ ಅರ್ಥ ನೋಡಿದ್ವಿ. ಅವಳು ಇವನಿಗೆ ತಾಯಿ ಅಂತ. ಇನ್ನು ಶಾಸ್ತ್ರಂ ಅಂದ್ರೆ ಶಾಸ್ತ್ರಾಭಿಮಾನಿನಿ ಅಂತ, ಶಾಸ್ತ್ರದ ಮುಖ್ಯಾಭಿಮಾನಿನಿ ಆದಂತ ಸರಸ್ವತಿ ಅಂತ ತಗೊಳ್ಳೋಣ. ಅವಳು ಇವನಿಗೆ ಯೋನಿ ಅಂದ್ರೆ ಭಾರ್ಯ ಅಂತ ಅರ್ಥ. ಈಗ ಲಕ್ಷ್ಮೀದೇವಿ ಅವನಿಗೆ ಭಾರ್ಯ ಆಗಿದ್ದಾಳೆ, ಶಾಸ್ತ್ರದ ಮುಖ್ಯಾಭಿಮಾನಿನಿಯಾದ ಸರಸ್ವತಿ ಅವನಿಗೆ ಭಾರ್ಯ ಆಗಿದ್ದಾಳೆ, ಶಾಸ್ತ್ರದ ಅಮುಖ್ಯಾಭಿಮಾನಿಯಾದ ಸರಸ್ವತಿ ಅವನಿಗೆ ತಾಯಿ ಆಗಿದ್ದಾಳೆ. ಈ ಎರಡು ಅರ್ಥವನ್ನು ಸೂಚನೆ ಮಾಡಲಿಕ್ಕೋಸ್ಕರ ಭಾರ್ಯ ಅಂತ ಹೇಳಿ ಯೋನಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅವರು ಹೊರತು ಕಾರಣ ಅಂತಾಗಲಿ ಸಮಧಿಗಮ್ಯ ಅಂತಾಗಲಿ ಭಾರ್ಯ ಅಂತಾಗಲಿ ಏನು ಶಬ್ದನೂ ಪ್ರಯೋಗ ಮಾಡಲಿಲ್ಲ. ಯೋನಿ ಅಂತ ಒಂದು ಶಬ್ದದಿಂದ ಈ ಎರಡು ಅರ್ಥನೂ ಸೂಚನೆ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಅರ್ಥ ಇದೆ, ಶಾಸ್ತ್ರಕ್ಕೆ ಸ್ವಯಂ ಭಗವಂತ ಕಾರಣ ಅಂತ. ಯಾಕಂದ್ರೆ ಅವನು ಶಾಸ್ತ್ರವನ್ನು ಹೊರ ಹಾಕಿದವನು, ನಮ್ಗದು ಗೊತ್ತಿದ್ದೇ ಇದೆ. ಇಲ್ಲೆಲ್ಲ ಮೊದಲು ನಾವು ಇಲ್ಲಿ ತನಕ ಮಾಡಿದ್ದು ಬಹುರಿ. ಶಾಸ್ತ್ರಕ್ಕೆ ಕಾರಣ ಅಂತನೂ ಅರ್ಥ ಇದೆ. ಭಗವಂತನೇ ಹಯಗ್ರೀವಾದ ರೂಪದಿಂದ ಶಾಸ್ತ್ರಕ್ಕೆ ಕಾರಣನಾಗಿದ್ದಾನಲ್ಲ. ಯೋನಿ ಶಬ್ದ ಸ್ತ್ರೀಲಿಂಗ, ಅದು ಹೇಗೆ ಭಗವಂತನು ಕೂಡ ಸ್ತ್ರೀ ರೂಪದಿಂದ ಶಾಸ್ತ್ರವನ್ನು ಹೊರ ಹಾಕಿದಾನಲ್ಲ ಹಯಗ್ರೀವಾದ ರೂಪದಿಂದ. ಆದ್ರಿಂದ ಆ ಅರ್ಥವನ್ನು ಕೂಡ ಇಟ್ಕೊಳ್ಬಹುದು. ಶಾಸ್ತ್ರಸ್ಯ ಯೋನಿ ಶಾಸ್ತ್ರ ಯೋನಿ ಅಂತ. ಸ್ವಾರಸ್ಯ ಅಂದ್ರೆ ಆ ಅರ್ಥವನ್ನು ಶಂಕರಾಚಾರ್ಯ ಹೇಳಿದ್ದಾರೆ. ಆದ್ರೆ ಶಾಸ್ತ್ರಕ್ಕೆ ಕಾರಣ ಅನ್ನೋ ಒಂದೇ ಅರ್ಥ ನಮ್ಗೆ ಇಲ್ಲಿ ಸಾಕಾಗೋದಿಲ್ಲ. ಅದಕ್ಕಾಗಿ ಅದನ್ನು ನಾವು ಕೈ ಬಿಡ್ತೀವಿ ಅಷ್ಟೇ. ಯಾಕೆಂದ್ರೆ ಹಿಂದೆ ಜನ್ಮಾದ್ಯಸಹಿತ ಅಂತ ಬಂದಿದೆ. ಜನ್ಮಾದಿಗಳಿಗೆ ಕಾರಣನಾದ ಭಗವಂತನನ್ನು ಜಿಜ್ಞಾಸೆ ಮಾಡಬೇಕು ಅಂತ. ಆ ಜನ್ಮಾದಿ ಕಾರಣನಾದ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಏನು ಪ್ರಮಾಣ ಅಂತ ಪ್ರಶ್ನೆ ಬಂದಾಗ ಶಾಸ್ತ್ರವೇ ಪ್ರಮಾಣ, ಶಾಸ್ತ್ರವೇ ಪ್ರಮಾಣವಾಗಿ ಉಳ್ಳವನವನು ಅಂತ ಅಲ್ಲಿ ಹೇಳ್ಬೇಕು ನಾವು. ಆದರೆ ಶಂಕರಾಚಾರ್ಯ ಹೇಳಿದ ಅರ್ಥ ಆಂಶಿಕವಾಗಿ ಸರಿ, ಅದು ಪೂರ್ಣವಾಗಿ ಅದು ಹೇಳಿದ್ದು ಸರಿಯಲ್ಲ. ಅದು ನಾವು ಮುಂದೆ ಮತ್ತೆ ಶಂಕರರ ಮತ್ತು ರಾಮಾನುಜರ ಅಭಿಪ್ರಾಯ ನೋಡುವಾಗ ನೋಡ್ತೇವೆ. ಶಾಸ್ತ್ರಕ್ಕೆ ಅವನ ಕಾರಣ, ಆದ್ರಿಂದ ಅವನು ಜಗಜ್ಜನ್ಮಾದಿ ಕಾರಣ ಅಂತ ಹೇಳುವುದು ಪೂರ್ಣ ಸಮಾಧಾನ ಕೊಡೋದಿಲ್ಲ. ಶಾಸ್ತ್ರಕ್ಕೆ ಅವನ ಕಾರಣ ಹೌದು, ಅದಕ್ಕಿಂತ ಹೆಚ್ಚಾಗಿ ಶಾಸ್ತ್ರದಿಂದ ಅವನು ಪ್ರತಿಪಾದ್ಯ, ಶಾಸ್ತ್ರದ ಮೂಲಕವೇ ಅವನನ್ನು ಜಗತ್ ಕಾರಣ ಅಂತ ನೀವು ತಿಳ್ಕೊಳ್ರಿ. ಆ ಎರಡನೇ ಅರ್ಥ ಮುಖ್ಯ. ಬಹುರಿ ಸಮಾಸದ ಅರ್ಥವೇ ಮುಖ್ಯ. ಆಚಾರ್ಯ ಅದಕ್ಕೋಸ್ಕರನೇ ಅದನ್ನು ಹೇಳಿದ್ದು. ಅದನ್ನು ಮುಂದೆ ಯೋನಿ ಕಾರಣಂ ಅಂತ ಅರ್ಥ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ್ದಾರೆ. ಮುಂದೆ ನಾವು ಅದನ್ನು ನೋಡ್ತೇವೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.